ಇವಾಗ ನೋಡಿ ಎಲ್ಲ ಬರ್ತಾ ಇದೆ ನೋಡಿ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಟಾಕ್ಸಿನ್ ಹೆಂಗೆ ಬರ್ತಾ ಇದೆ ಅಂತ ನೋಡಿ ಸರ್. ಟಾಕ್ಸಿನ್ ಅಂದರೆ ಇದೆ, ಕಪ್ಪುಗೆ ಕಾಣ್ತಾ ಇದೆ ನಿಮಗೆ ಅಷ್ಟು. ಇದು ಒಂದು ಹಿಜಾಮಾ ಟ್ರೀಟ್ಮೆಂಟ್ ಅಂತ ಕಾಣ್ತಾ ಇದೆಯಾ. ಕಪ್ ಹಾಕಿದಾಗ ಏನಾಗುತ್ತೆ ಟಾಕ್ಸಿನ್ ಎಲ್ಲ ಈಚೆ ಬರ್ತಾ ಇರ್ತದೆ ನೋಡಿ, ಬರ್ತಾ ಇದೆ ಈಗ. ಈಗ ನೋಡಿ ಇಲ್ಲಿ ತೆಗಿತೇನೆ, ಈಗ ನೋಡಿ ಕಲರ್ ನೋಡಿ ಇದು ಎಷ್ಟು ಟಾಕ್ಸಿನ್ ಇದೆ ಅಂತ. ಇದು ಆಲ್ಮೋಸ್ಟ್ ಈಗ ಜಿಮ್ ಮಾಡೋರು, ಆಮೇಲೆ ಫ್ಯಾಟ್ ಇರೋರು, ವೆರಿಕೋಸ್ ಇರೋರು ಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ. ಇದು ಡಯಾಬಿಟಿಕ್ ಪಾಯಿಂಟ್. TCM ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ. ಆ ಕಡೆ ಹೊರದೇಶದಲ್ಲಿ ಎಲ್ಲ ಜಾಸ್ತಿ ಮೆಡಿಸಿನ್ ಇಲ್ದಂಗೆನೆ ಟ್ರೀಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಅಕ್ಯುಪಂಚರು, ಹಿಜಾಮ. ಈಗ ನಾನು ಮಾಡ್ತಾ ಇದ್ದೇನಲ್ಲ ಈ ತರ ಕಪ್ಪಿಂಗ್ ಟ್ರೀಟ್ಮೆಂಟ್ ಎಲ್ಲ ಕಾಯಿಲೆಗಳು ವಾಸಿ ಮಾಡ್ಬೋದು. ತುಂಬಾ ಇಫೆಕ್ಟಿವ್ ಇದು. ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ತರ ಬರ್ತಾ ಇದೆ ನೋಡಿ. ಟಾಕ್ಸಿನ್ ಎಲ್ಲ ಯಾವ ತರ ಬರ್ತಾ ಇದೆ, ಎಲ್ಲ ಬೆನ್ನು ನೋವು ಕಡಿಮೆ ಮಾಡ್ತದೆ, ಸೊಂಟ ನೋವು ಹೋಗುತ್ತೆ ಸರ್. ಈಗ ಎಷ್ಟೊಂದು ಬರ್ತಾ ಇದೆ ನೋಡಿ ಟಾಕ್ಸಿನ್ ಹೆಂಗೆ ರಿಮೂವ್ ಆಗ್ತಾ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಜಾಸ್ತಿ ಬಂದಿದೆ. ಫೇಸ್ಗೆಲ್ಲ ಹಾಕಿದ್ರೆ ನೋಡಿ, ಈ ಕಪ್ಪಲ್ಲಿ ನೋಡಿ ಎಷ್ಟು ಬರ್ತಾ ಇದೆ. ಈಗ ಕಪ್ಪಿಂಗ್ ಥೆರಪಿ, ಹಿಜಾಮ ಥೆರಪಿ ಅಂತ ಹೇಳ್ತೀವಿ. ಇದು ಏನೇನಕ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಆಗೋಕ್ಕೆ, ವೇಟ್ ಜಾಸ್ತಿ ಇರೋರು ಇದಕ್ಕೆಲ್ಲ ಮಾಡ್ತೀವಿ. ಈಗ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಎದುರುಗಡೆ ಮಾಡ್ತಾ ಇದ್ದೀನಿ ನೋಡಿ. ಕಪ್ಪಿಂಗ್ ಮಾಡೋಕ್ಕಿಂತ ಮುಂಚೆ ಆಯಿಲಲ್ಲಿ ನಾವೇನು ಮಾಡ್ತೀವಿ, ಮಸಾಜ್ ಮಾಡ್ಕೊಳ್ತೀವಿ ಸ್ವಲ್ಪ ಬಾಡಿ ಎಲ್ಲೆಲ್ಲಿ ಮಾಡಬೇಕು ಆ ಜಾಗಕ್ಕೆ ನಾವು ಏನು ಮಾಡ್ತೀವಿ, ಇದು ಆಲಿವ್ ಆಯಿಲಿಂದ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ನೋಡಿ ಇದು ಕಪ್ ಹಿಂಗೆ ಕುಡಿಸ್ತಾ ಇದ್ದೀನಿ, ಕೂಡಿಸ್ಬಿಟ್ಟು ಇದರಲ್ಲೇ ನಾನು ಏನು ಮಾಡ್ತೀನಿ, ಮಸಾಜ್ ಮಾಡ್ಕೊಳ್ತೀನಿ ಸ್ವಲ್ಪ. ಈ ಥರ ಹಿಂಗೆ ನಾವು ಮಸಾಜ್ ಮಾಡಿದಾಗ ಏನಾಗುತ್ತೆ, ಟಾಕ್ಸಿನ್ ಒಂದೇ ಕಡೆ ನಿಂತಿರೋದು ಅದೇನಾಗುತ್ತೆ ಎಲ್ಲ ಕಡೆ ಹರಡ್ತದೆ. ಹಿಂಗೆ ಒಂದೇ ಕಡೆ ನಿಂತಿರೋದು ಏನಾಗುತ್ತೆ, ಎಲ್ಲ ಕಡೆ ಹರಡ್ತದೆ. ಹರಿದಾಗ ನಾವೇನು ಮಾಡ್ತೀವಿ, ಆಮೇಲೆ ನಾವೇನು ಮಾಡ್ತೀನಿ ಪರ್ಟಿಕ್ಯುಲರ್ ಯಾವ ಜಾಗಕ್ಕೆ ನೋಡಿ. ಇದು DU14 ಅಂತ ಇದಕ್ಕೆ ಪಾಯಿಂಟ್ ಹೆಸರು. ನಾವು ಹಿಜಾಮದಲ್ಲಿ ಹಿಜಾಮ ನಂಬರ್ 1 ಪಾಯಿಂಟ್ ಇದು. ಈ ಜಾಗಕ್ಕೆ ನಾವು ಕಪ್ ಹಾಕಿ ನಾವು ಟಾಕ್ಸಿನ್ ರಿಮೂವ್ ಮಾಡಿದಾಗ 88 ಕಾಯಿಲೆ, ಮನುಷ್ಯನಿಗೆ 88 ಕಾಯಿಲೆನೂ ಸರಿ ಆಗುತ್ತೆ. ಈಗ ನೋಡಿ, ಈಗ ಕಪ್ ಹಾಕಿದೆ, ಡ್ರೈ ಕಪ್ಪು. ಇದು ಲಂಗ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದಕ್ಕೂ ಒಂದೊಂದು ಪಾಯಿಂಟ್ ಇರ್ತದೆ, ಪಾಯಿಂಟ್ ಹೆಸರು ಇರ್ತದೆ. ಇದು ಲಂಗ್ಸ್ಗೆ ಎರಡು ಕಡೆ ಇರ್ತದೆ ಪಾಯಿಂಟು, ಎರಡು ಜಾಗದಲ್ಲಿ ಇರ್ತದೆ. ಈಗ ಇದು ನೋಡಿ ಕಿಡ್ನಿ ಪಾಯಿಂಟ್. ಇದು ಕಿಡ್ನಿ ಪಾಯಿಂಟೇ. ಇದು ನೋಡಿ ಲಂಬರ್ ಪಾಯಿಂಟ್. ಇದು ಲಂಬರ್ ಅಂತ ಹೇಳಿದರೆ L4 L5 ಡಿಸ್ಕ್ ಬಲ್ಜ್ ಆಗಿರ್ತದೆ, ಅದಕ್ಕೂ ಮಾಡ್ಬೋದು, ಅಥವಾ ಬ್ಯಾಕ್ ಪೇನ್ಗೂ ಮಾಡ್ಬೋದು ಈ ಪಾಯಿಂಟು. ಈ ಪಾಯಿಂಟ್ ನೋಡಿ ಪ್ಯಾನ್ಕ್ರಿಯಾಸ್. ನಿಮಗೆ ಶುಗರ್ ಈಗ ಜಾಸ್ತಿ ಇದ್ದರೆ ಶುಗರ್ಗೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲಿ. ಇದು ಪ್ಯಾನ್ಕ್ರಿಯಾಸ್ ಪಾಯಿಂಟ್. ಇದು ಈ ಥರ ಹಾಕಿ ನಾವೇನು ಮಾಡ್ತೀವಿ, ಒಂದು 5 ನಿಮಿಷ ಬಿಡ್ತೀವಿ ಇದಕ್ಕೆ ಟೈಮು. ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಸ್ಕಿನ್ ಏನಾಗುತ್ತೆ, ಈಗ ಬೇರೆ ಕಡೆ ಆದರೆ ನಿಮಗೆ ಇಂಜೆಕ್ಷನ್ ಎಲ್ಲ ಮಾಡಿಬಿಟ್ಟು ಅನಸ್ತೇಶಿಯಾ ಇಂಜೆಕ್ಷನ್ ಎಲ್ಲ ಮಾಡಿರ್ತಾರೆ. ಇದಕ್ಕೆ ಅನಸ್ತೇಶಿಯಾ ಏನೂ ಬೇಕಾಗಿಲ್ಲ, ಇದರಲ್ಲಿ ನೋವು ಆಗಲ್ಲ. ಕೆಲವೊಂದು ನಾವೇನು ಮಾಡ್ತೀವಿ, ಒಂದು ಬ್ಲೇಡ್ ಇರ್ತದೆ, ಆಮೇಲೆ ಸೂಜಿ ಇರ್ತದೆ, ಅದರಲ್ಲಿಂದ ನಾವೇನು ಮಾಡ್ತೀವಿ ಪಂಚರ್ ಮಾಡಿಬಿಟ್ಟು ಮತ್ತು ಈ ಕಪ್ ಹಾಕಿದಾಗ ಈಗ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ನೋಡಿ. 1-2 ನಿಮಿಷ ಇರಲಿ. ಈಗ ಆಕ್ಸಿನ್ ಎಲ್ಲ ತುಂಬಾ ಜಾಸ್ತಿ ಇದೆ ನಿಮ್ಮ ಬಾಡೀಲಿ. ಕಲರ್ ಇವಾಗ ನೋಡಿದರೆ ಫೋಟೋ ತೆಗೆದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿ ಸರ್, ಈಗ ಇದು ಕಪ್ಪಿಂಗ್ ಟ್ರೀಟ್ಮೆಂಟು ಜೊತೆಗೆ ಹಿಜಾಮ ಅಂತಲೇ ಹೇಳ್ಬೋದು ಇದಕ್ಕೆ. ಈಗ ನಾನೇನು ಮಾಡ್ತೀನಿ, ಸೆನ್ಸೇಷನ್ ಮಾಡ್ತೀನಿ. ಸೆನ್ಸೇಷನ್ ಮಾಡಿದ ವ್ಯಕ್ತಿಗೆ ಏನು ನೋವೇನಾಗಲ್ಲ. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಆಮೇಲೆ ಯಾವುದೇ ಥರದ್ದು ಮಾರ್ಕು ಆಗಲ್ಲ. ಇರಬೇಕು ಕಚ್ಚಿದಂಗೆ ಆಗುತ್ತೆ. ಈಗ ಮತ್ತೆ ಏನು ಮಾಡ್ತೀನಿ, ನಾನು ಸೆನ್ಸೇಷನ್ ಮಾಡಿ ಈ ಕಪ್ ಹಾಕ್ಬಿಡ್ತೀನಿ. ಈ ಕಪ್ ಹಾಕಿದಾಗ ಏನಾಗುತ್ತೆ, ಟಾಕ್ಸಿನ್ ಎಲ್ಲ ಈಚೆ ಬರ್ತಾ ಇರ್ತದೆ ನೋಡಿ. ಬರ್ತಾ ಇದೆ, ಈಗ ಮುಟ್ಟಿದ್ರೆ ಸಾಕು ಹಂಗೆ ಬರ್ತಾ ಇದೆ. ನಿಮ್ಮ ಬಾಡೀಲಿ ಜಾಸ್ತಿ ಟಾಕ್ಸಿನ್ ಇದೆ, ನೋಡಿದರೆ ಗೊತ್ತಾಗ್ತಾ ಇದೆ. ಈಗ ನೋಡಿ ಇಲ್ಲಿ ತೆಗಿತೀನಿ. ಈಗ ನೋಡಿ ಕಲರ್ ನೋಡಿ, ಇದು ಎಷ್ಟು ಟಾಕ್ಸಿನ್ ಇದೆ ಅಂತ ಒಳಗಡೆಗೆ. ಹೌದಾ, ಈಗ ನೋಡಿ
ಇದೆಲ್ಲ ಮಾಡಬೇಕಾದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಲ್ಲಿ ಬೇಕಾದ್ರೆ ಮಾಡೋರೆಲ್ಲ ತುಂಬ ಹೆಸರು ಕೆಡಿಸ್ಬಿಟ್ಟಿದ್ದಾರೆ ಈ ಥರ ಮಾಡಿ ಮಾಡಿ ಮಾಡಿ. ಇದರಲ್ಲಿ ಹಿಜಾಮದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವ ಪಾಯಿಂಟಲ್ಲಿ ಮಾಡಿದರೆ ಏನಾಗುತ್ತೆ, ಯಾವ ಆರ್ಗನ್ಗೆ ಇಫೆಕ್ಟ್ ಆಗುತ್ತೆ ಅದು ಗೊತ್ತಿರಬೇಕು. ಸುಮ್ಮನೆ ಮಾಡೋಂಗಿಲ್ಲ ಇದು. ಇದು ಅಸ್ತಮಾ ಪ್ರಾಬ್ಲಮ್. ನಿಮ್ಗೇನು ತಲೆ ಸುತ್ತಿ ಇದೆ ಸುತ್ತ ಬಂದರೆ ಹೇಳಿ ಸರ್ ನನಗೆ. ಏನಾಗಲ್ಲ, ಜಾಸ್ತಿ ಹೋಗ್ತಾ ಇದೆ. ಯಾವ್ದಾರು ಲೂಸ್ ಆದರೆ ಹೇಳಿ ನನಗೆ. ಇರುವೆ ಕಚ್ಚಿದಂಗೆ ಆಗುತ್ತೆ ಇದು ಅಷ್ಟೇ. ಏನೂ ಆಗಲ್ಲ. ಈ ಮಾರ್ಕು ಅನ್ನೋದು ಈಗ ಮಾರ್ಕ್ ಬರ್ತಾ ಇದೆಯಲ್ಲ, ಈ ಮಾರ್ಕು ನಿಮಗೆ 2-3 ದಿನದಲ್ಲಿ ಈ ಮಾರ್ಕು ಹೋಗುತ್ತೆ. ಇದು ಆಲ್ಮೋಸ್ಟು ಈಗ ಜಿಮ್ ಮಾಡೋರು, ಆಮೇಲೆ ಫ್ಯಾಟ್ ಇರೋರು, ವೆರಿಕೋಸ್ ಇರೋರ್ಗು ಈ ಟ್ರೀಟ್ಮೆಂಟ್ ಇದೆ. ತುಂಬ ಫ್ಯಾಟ್ ಇರೋರು, ಸ್ಪೋರ್ಟ್ಸ್ ಮ್ಯಾನು, ಇದೆಲ್ಲ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಮಾಡಿಸ್ತಾ ಇದ್ರೆ ಏನಾಗುತ್ತೆ, ಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ. ಆವಾಗ ಬಾಡಿ ಫ್ರೀ ಆಗುತ್ತೆ. ಗಾಡಿ ಸರ್ವಿಸ್ ಮಾಡಿಸ್ದಂಗೆ ಇದು. ಈ ಕಪ್ಪು ಡ್ರೈ ಕಪ್ ಹಾಕಿದಾಗ ಟಾಕ್ಸಿನ್ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಡ್ರೈ ಕಪ್ ಹಾಕಿದಾಗ ಗೊತ್ತಾಗುತ್ತೆ, ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡಿ, ನಾನು ಇದು ಪ್ಯಾನ್ಕ್ರಿಯಾಸ್ ಪಾಯಿಂಟ್, ಇದು ಡಯಾಬಿಟಿಕ್ ಪಾಯಿಂಟ್, ತುಂಬ ಒಳ್ಳೇದಿದು. ಈಗ ಇವರಿಗೆ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ, ಹಾಗೇನೆ ಟಾಕ್ಸಿನ್ ಜಾಸ್ತಿ ಇರತ್ಲೆ. ಇದು ಡಯಾಬಿಟಿಕ್ ಪಾಯಿಂಟು. ಪ್ಯಾನ್ಕ್ರಿಯಾಸಲ್ಲಿ ಏನೇ ಸಮಸ್ಯೆ ಇದ್ರೂ ಇದು ಸರಿ ಆಗುತ್ತೆ. ಇದಕ್ಕೆ ಕೋರ್ಸ್ ಇದೆ, ಇದಕ್ಕೆ ಇವೆಲ್ಲ ಡಿಪ್ಲೊಮಾ ಕೋರ್ಸ್ ಇವೆ. ನಾನು ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಮಾಡಿರೋದು ಹಿಜಾಮ. ಅದಕ್ಕೆ ಇದರ ಹೆಸರೇ ಹಿಜಾಮ ಅಂತ. ಎಲ್ಲಿಂದ ಬಂದಿರೋದು ಈ ಟ್ರೀಟ್ಮೆಂಟು ಸರ್? ಇದು ನಮ್ಮ ಇಂಡಿಯಾದೇ, ಅರಬ್ ಕಂಟ್ರಿಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಇದು. ಈಗ ಅಕ್ಯುಪಂಚರು ಅಷ್ಟೇ. ಅಕ್ಯುಪಂಚರು ನಮ್ಮ ಇಂಡಿಯಾದೇ ಅದು. ಆದರೆ ಚೈನಾ ದೇಶದಲ್ಲಿ TCM ಅಂತ ಹೇಳ್ತೀವಿ. TCM ಅಂದರೆ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಅಂತ. ಅದು ಜಾಸ್ತಿ ಎಲ್ಲ ಚೈನಾ, ಜಪಾನ್, ಅಮೇರಿಕಾ ಆ ಕಡೆ ಹೊರದೇಶದಲ್ಲಿ ಎಲ್ಲ ಜಾಸ್ತಿ ಮೆಡಿಸಿನ್ ಇಲ್ದಂಗೆ ಟ್ರೀಟ್ಮೆಂಟ್ ಯಾವುದು ಅಂತ ಹೇಳಿದರೆ ಅಕ್ಯುಪಂಚರು, ಹಿಜಾಮ. ಈಗ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಕಪ್ಪಿಂಗ್ ಟ್ರೀಟ್ಮೆಂಟ್, ಇದರಲ್ಲಿ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ವಾಸಿ ಮಾಡ್ಬೋದು. ಕೊಲೆಸ್ಟ್ರಾಲು ಜಾಸ್ತಿ ಇದೆ, ಅದಕ್ಕೋಸ್ಕರ ನೋಡಿ ಜಾಸ್ತಿ ಬರ್ತಾ ಇದೆ. ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಬಾಡಿ ಫ್ರೀ ಆಗಿರೋದು. ಹೌದಾ? ಹಾಂ, ಹೌದು ಹೌದು. ಎಷ್ಟು ದಿನಕ್ಕೆ ಒಂದ್ಸಲ ಈ ಥರ ಟ್ರೀಟ್ಮೆಂಟ್ ತಗೋಬೇಕು ಸರ್? ಇದು ಫ್ಯಾಟ್ ಇರೋರು ನೋಡಿ 15 ಡೇಸ್ಗೆ ಒಂದ್ಸರಿ ತಗೋಬೇಕು, ಫ್ಯಾಟ್ ಕಡಿಮೆ ಆಗೋವರೆಗೆ. ಇಲ್ಲ 1 ತಿಂಗಳಿಗೆ ಒಂದ್ಸರಿ ತಗೊಂಡ್ರು ಆಗುತ್ತೆ, ಫ್ಯಾಟ್ ರಿಡ್ಯೂಸ್ ಆಗುತ್ತೆ. ಇದರಲ್ಲಿ ತುಂಬಾ ಇಫೆಕ್ಟಿವ್ ಇದು. ಕೆಟ್ಟ ರಕ್ತ ಹೋಗುತ್ತಾ? ಕೆಟ್ಟ ರಕ್ತ ಎಲ್ಲ ಈಚೆ ಬಂದ್ಬಿಡ್ತದೆ. ನೋಡಿ, ಚುಚ್ಚೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ನಾನು ಅನಸ್ತೇಶಿಯಾ ಇಂಜೆಕ್ಷನು ಮಾಡಿಲ್ಲ, ಏನೂ ಮಾಡಿಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬರ್ತಾ ಇದೆ, ನೋಡಿ ಟಾಕ್ಸಿನ್ ಎಲ್ಲ ಯಾವ ಥರ ಬರ್ತಾ ಇದೆ. ಹೌದಾ? ಹಾಂ. ಈಗ ನೋಡಿ, ಇದು ಲಂಬರ್ ಪಾಯಿಂಟ್. ಇದು ಬೆನ್ನಲ್ಲಿ ನೋವು ಏನೇ ಇದ್ರೂ ನಿಮಗೆ ಎಲ್ಲ ಬೆನ್ನು ನೋವು ಕಡಿಮೆ ಮಾಡ್ತದೆ. ಇಲ್ಲಿ ಒಂದು ಸ್ವಲ್ಪ ಇರುವೆ ಕಚ್ಚಿದಂಗೆ ಆಗುತ್ತೆ ನಿಮಗೆ, ಲೂಸ್ ಸೊಂಟ ನೋವು ಹೋಗುತ್ತೆ ಸರ್ ಇದಕ್ಕೆ. ಓಕೆ, ಫುಲ್ ಬರ್ತಾ ಇದೆ ನೋಡಿ. ಅಂದರೆ ಎಲ್ಲ ಹೇಳಿದ್ಮೇಲೆ ಅದೇ ಬಿದ್ದೋಗುತ್ತಾ ಅಥವಾ ನೀವೇ ಕಿತ್ತಾಕ್? ಇಲ್ಲ ಇಲ್ಲ, ನಾವೇ ತೆಗಿಬೇಕು. ಅದು ಬಂದಾಗ ಅದೇ ಗೊತ್ತಾಗ್ಬಿಡುತ್ತೆ ನಮಗೆ. ಅದೇ ಪಾಯಿಂಟ್ ಅದು. ಈಗ ನಾನು ಹಾಕ್ತಾ ಇರೋದು ಲಂಬರ್ ಪಾಯಿಂಟ್. ಇದು ಜಾಸ್ತಿ ಬ್ಯಾಕ್ ಪೇನ್ ಎಲ್ಲ ಬರೋದು ಇದೆ. ಇದು DU3 ಅಂತ ಹೇಳ್ತೀವಿ ನಾವು ಇದರಲ್ಲಿ, ಅಕ್ಯುಪಂಚರಲ್ಲಿ. ಹಿಜಾಮದಲ್ಲಿ ಪಾಯಿಂಟ್ ಹೆಸರು ಇದು, ಇದಕ್ಕೆ ಬೇರೆ ಇದೆ. ಇದು ತುಂಬ ಒಳ್ಳೆಯ ಕೆಲಸ ಮಾಡ್ತದೆ. ಇದರಲ್ಲೆಲ್ಲ ಟಾಕ್ಸಿನ್ ಎಲ್ಲ ರಿಮೂವ್ ಆದಮೇಲೆ ನಿಮಗೆ ಬೆನ್ನು ನೋವು ಬರಲ್ಲ. ಓಕೆ, 9 ದಿನ ಬೆನ್ನು ನೋವು ಬರಲ್ಲ. ಹೌದೌದು, ಟಾಕ್ಸಿನ್ ಎಲ್ಲ ಹೋಗ್ಬಿಡುತ್ತಲ್ಲ. ಹೋದಾಗ ಏನಾಗುತ್ತೆ, ಟಾಕ್ಸಿನ್ ಅಂದರೆ ಏನು? ಟಾಕ್ಸಿನ್ ಅಂದರೆ ಕೆಟ್ಟದ್ದು ಸರ್. ಈಗ ನಾವು ಕೆಟ್ಟ ಪದಾರ್ಥ, ಈಗ ಒಂದು ಪದಾರ್ಥ ತೊಗೊಂಡಿರ್ತೀವಿ, ಅದು ಬ್ಲಡ್ಡಾ? ಹಾಂ, ಅದು ಬ್ಲಡ್ಡಲ್ಲಿ ಮಿಕ್ಸ್. ಈಗ ನೀರಲ್ಲಿ ಎಣ್ಣೆ ಬಿದ್ದಿದೆ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ನೀರಲ್ಲಿ ಎಣ್ಣೆ ಬಿದ್ದಾಗ ಆ ಎಣ್ಣೆ ಮಾತ್ರ ತೆಗೀರಿ ಅಂತ ಹೇಳಿದರೆ ನಿಮಗೆ ಎಣ್ಣೆ ಮಾತ್ರ ತೆಗಿಯೋಕ್ಕಾಗಲ್ಲ. ಅದರ ಜೊತೆಗೆ ನೀವೇನು ಮಾಡ್ಬೋದು, ಸ್ವಲ್ಪ ರಕ್ತನೂ ಬರ್ತದೆ ಅದ್ರ ಜೊತೆಗೆ. ಅದೇ ಥರ ಇದು ಒಂದು ಅದೇ ಥರ ರಕ್ತ ಸ್ವಲ್ಪ ಬರ್ತದೆ, ಮಿಕ್ಕಿದ್ದೆಲ್ಲ ಟಾಕ್ಸಿನ್. ನೋಡಿ, ಮತ್ತೆ ಲೂಸ್ ಮಾಡಿ ನಾನು ಟೈಟ್ ಮಾಡಿದಾಗ ಏನಾಗುತ್ತೆ, ಈಗ ಬಟ್ಟೆ ನಾನು ಒಂದ್ಸರಿ ವಾಶ್ ಮಾಡಿ ಹಿಂಡಿದಾಗ ನೀರು ಬರುತ್ತೆ. ಇನ್ನೂ ಸ್ವಲ್ಪ ಹಿಂಡಿದಾಗ ಏನಾಗುತ್ತೆ,
ಇರೋದೆಲ್ಲ ಈಚೆ ಬಂದ್ಬಿಡ್ತದೆ. ಈಗ ನೋಡಿ ಮತ್ತೆ ಸರ್ ಲೂಸ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೆ ಮಾಡ್ತಾಯಿದ್ದೀನಿ. ಎಷ್ಟೊಂದು ಬರ್ತಾ ಇದೆ ನೋಡಿ, ಟಾಕ್ಸಿನ್ ಹೆಂಗೆ ರಿಮೂವ್ ಆಗ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಜಾಸ್ತಿ ಬಂದಿದೆ. ಓಕೆ, ಇದು ಸ್ಕಿನ್ ಗ್ಲೋ ಬರುತ್ತಾ? ಹೌದು, ಸ್ಕಿನ್ ಗ್ಲೋ ಆಗುತ್ತೆ ಸರ್ ಇದು. ಫೇಸ್ ಈಗ ಫೇಸ್ಗೆಲ್ಲ ಹಾಕಿದರೆ ನೋಡಿ, ಈ ಕಪ್ಪಲ್ಲಿ ನೋಡಿ ಎಷ್ಟು ಬರ್ತಾ ಇದೆ. ರಕ್ತದಲ್ಲೇ ಸೇರ್ಕೊಂಡಿರುವಂತ ಹೌದು ಸರ್, ಅಂಶಗಳನ್ನು ಎಳೆಯುತ್ತೆ. ಹೌದು ಸರ್. ಇವಾಗ ನೋಡಿ ಎಲ್ಲ ಬರ್ತಾ ಇದೆ ನೋಡಿ. ನಾನೇನು ನಿಮಗೆ ಆಪರೇಷನ್ ಮಾಡಿ ಇಷ್ಟುದ್ದ ಏನು ಕೊಯ್ದಿಲ್ಲ, ಜಸ್ಟ್ ಒಂದು ಪಂಚರ್ ಮಾಡೋ ಥರ ಮಾಡಿದ್ದೀನಿ. ಪಂಚರ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ನೋಡಿ ಟಾಕ್ಸಿನ್ ಹೆಂಗೆ ಬರ್ತಾ ಇದೆ ಅಂತ. ರಕ್ತದಲ್ಲಿ ಕಪ್ಪಗೆ ಕಾಣ್ತಾ ಇದೆ, ಅದು ಗಟ್ಟಿಯಾಗಿ ಬರ್ತದೆ. ನಿಮ್ಗೆ ತೋರಿಸ್ತೀನಿ ಈಗ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೆ ನೋಡಿ. ಇನ್ನೂ ಬರ್ತಾನೆ ಇದೆ, ಲೂಸ್ ಮಾಡಿ ಇದು ಮಾಡ್ತಾ ಇದ್ದೀನಿ. ಇದನ್ನೇ ಮಿರಾಕಲ್ ಅಂತದ್ದು. ಹೌದು ಸರ್, ಇದರಿಂದ ಯಾವುದೇ ಥರ ಸೈಡ್ ಇಫೆಕ್ಟ್ ಆಗಲ್ಲ. ಈಗ ಆಲ್ಮೋಸ್ಟು ಜಿಮ್ಗೆ ಹೋಗೋರು ಕಂಪಲ್ಸರಿ ಇದು ಮಾಡಿಸಲೇಬೇಕು. ಮಾಡಿಸಿದ್ರೆ ನಿಮಗೆ ತುಂಬ ಅನುಕೂಲ. ಆಮೇಲೆ ಜಾಸ್ತಿ ದಪ್ಪ ಇರೋರು, ಒಬೆಸಿಟಿ ಜಾಸ್ತಿ ಇರೋರು, ವೆರಿಕೋಸ್ ಇರೋರಿಗೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಇದು. ಅಕ್ಯುಪಂಚರ್ ಥರನೇ ಇದು ಒಂದು ಹಿಜಾಮಾ ಟ್ರೀಟ್ಮೆಂಟ್ ಅಂತ. ನಮ್ಮಲ್ಲಿ ಇದು ಮಿರಾಕಲ್ ಅಕ್ಯುಪಂಚರ್ ಆ್ಯಂಡ್ ಹಿಜಾಮಾ ಸೆಂಟರ್ ಅಂತ. ಇಲ್ಲಿ ಎಲ್ಲ ಥರದ್ದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಹಿಜಾಮಾ ಥೆರಪಿಯಿಂದನೂ ಕ್ಯೂರ್ ಮಾಡ್ತೀವಿ, ಅಕ್ಯುಪಂಚರಿಂದನೂ ಕ್ಯೂರ್ ಮಾಡ್ತೀವಿ. ಈಗ ನೋಡಿ ಇಲ್ಲಿ ಹಾಕಿರೋದು ಬರೀ 5 ನಿಮಿಷ ಆಯಿತು. 5 ನಿಮಿಷಕ್ಕೆ ಎಷ್ಟೊಂದು ಟಾಕ್ಸಿನ್ ಬರ್ತಾ ಇದೆ ನೋಡಿ. ಮತ್ತು ಮಾರ್ಕ್ ಏನು ಇರಲ್ಲ, ಅದು 2 ದಿನ ನೀವು ಕಪ್ ಹಾಕಿರೋದು ಮಾರ್ಕು ಕಪ್ಪಿಗೆ ಒಂದು ಸ್ವಲ್ಪ ಕಾಣುತ್ತೆ. ಆಮೇಲೆ ಯಥಾಸ್ಥಿತಿ ಹೆಂಗಿತ್ತೋ ಸ್ಕಿನ್ನು ಅದೇ ಥರ ಆಗ್ಬಿಡ್ತದೆ. ನಾವಲ್ಲಿ ನರಕ್ಕೆಲ್ಲ ಹಾಕಲ್ಲ, ಬರೀ ಸ್ಕಿನ್ ಅಷ್ಟೇ. 7 ಪದರ ಇರುತ್ತಲ್ಲ ಚರ್ಮ, 7 ಪದರಲ್ಲಿ ಆ ಸ್ಕಿನ್ನಲ್ಲಿ ಇರೋಂಥದ್ದು ಟಾಕ್ಸಿನ್ ಎಲ್ಲ ಈಚೆ ಬರ್ತದೆ ಅಷ್ಟೇ. ಬ್ಲಡ್ನ ಕ್ಲೀನ್ ಮಾಡಕ್ ಬಿಡುತ್ತೆ. ಹೌದು, ಬ್ಲಡ್ನ ತೆಗೆದು ಕ್ಲೀನ್ ಮಾಡಿಬಿಡ್ತದೆ. ಮನುಷ್ಯಂಗೆ ಎಲ್ಲ ಸಮಸ್ಯೆನೂ ಕೂಡ ಬ್ಲಡ್ ಇಂದನೇ ಬರೋದು. ಹೌದು. ಬ್ಲಡ್ ಅಲ್ಲಿ ಕಸ ಸೇರಿಕೊಂಡು ಕಿತ್ತಾಕ. ಹೌದು ಸರ್, ಹೌದು. ನೋಡಿ ಲಂಗ್ಸಲ್ಲಿ ಇವಾಗ ಲಂಗ್ಸ್ ಪಾಯಿಂಟ್ ಇದು ಹಾಕಿರೋದು ಈ ಕಡೆ ಜಾಸ್ತಿ ಇದೆ. ಈಗ ನೋಡಿ ಟಾಕ್ಸಿನ್ ಎಲ್ಲ ರಿಮೂವ್ ಆಗಿರೋದು ನಾವೇನು ಮಾಡ್ತೀವಿ, ಒಂದು 5 ನಿಮಿಷ ಬಿಟ್ಟು ಈ ಕಪ್ಪು ತೆಗಿತಾ ಇದ್ದೀವಿ. ಕಪ್ಪು ತೆಗೆದಾಗ ನೋಡಿ ಒಳಗಡೆಯಿಂದ ಟಾಕ್ಸಿನ್ ಯಾವ ಥರ ಇರ್ತದೆ ಅಂತ ನಿಮ್ಗೆ ತೋರಿಸ್ತೀನಿ. ತೋರಿಸಿ ನೋಡಿ ಸರ್, ಇಲ್ಲಿ ಯಾವ ಥರ ಗಟ್ಟಿ ಇದೆ ನೋಡಿ. ಇದು ನಾನು ನೋಡಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ಏನು ನೋಡಿ ಗಟ್ಟಿ ಇರುತ್ತೆ ನೋಡಿ ಸರ್, ತುಂಬಾನೇ ಇದೆ. ಕಪ್ಪು ಒಂದು ಸರಿ ಹಾಕಿದ್ರೆ ಮುಗೀತು ಸರ್. ಅದು ಕಪ್ಪು ಒಂದೇ ಸರಿ ಯೂಸ್ ಆಗೋದಿದ್ದು, ಯೂಸ್ ಅಂಡ್ ಥ್ರೋ ಇದು. ಈಗ ನೋಡಿ ಇಲ್ಲಿ ಟಾಕ್ಸಿನ್ ಎಷ್ಟೊಂದಿದೆ ನೋಡಿ, ಇವ್ರಿಗೆ ಹಾಕೊಳ್ಳಿ ಸರ್, ಕಾಣ್ತಾ ಇದೆಯಾ? ನೋಡಿ ಕಟ್ ಆಗಿರೋದು ಯಾವುದು ಮಾರ್ಕು ತೋರಿಸ್ತಾ ಇಲ್ಲ ಇಲ್ಲಿ, ಹೌದಾ? ನಾವು ಕಟ್ ಮಾಡಿರೋದು ಸ್ಕಿನ್ ಪಂಚರ್ ಮಾಡಿದ್ದೀನಲ್ಲ, ಯಾವುದು ತೋರಿಸ್ತಾ ಇಲ್ಲ, ಮಾರ್ಕು ಕಾಣ್ತಾ ಇಲ್ಲ. ಪ್ರತಿ ಸಲ ಬಂದಾಗಲೂ ಕೂಡ 5 ನಿಮಿಷನ ಅಥವಾ ಎಷ್ಟು ಅಂಶ ಇರುತ್ತೆ ಅದು ಸರ್? ಇದು ಒಂದು 10 ದಿನ. ಈಗ ಒಂದೇ ಸರಿಗೆ ನಾವು ಒಂದೇ ಟ್ರೀಟ್ಮೆಂಟಲ್ಲಿ ಎಲ್ಲದು ಹೋಗಲ್ಲ. ಒಂದು 3-4 ಸರಿ ಮಾಡಿದಾಗ ನೋಡಿ ನಿಮಗೆ ಬಾಡಿ ಎಲ್ಲ ಇವತ್ತು ಸ್ವಲ್ಪ ಫ್ರೀ ಕಾಣ್ತದೆ. ನಿಮಗೆ ಎಷ್ಟೋ ಬಾಡಿ ಫ್ರೀ ಕಾಣ್ತದೆ. ಮತ್ತೆ ಬ್ಲಡ್ ಬರಲ್ಲ? ಇಲ್ಲ ಬರಲ್ಲ, ಮತ್ತೆ ಬರಲ್ಲ ಸರ್. ಅದು ಮುಗೀತಾ ಅಷ್ಟೇ. ಅದು ಚುಚ್ಚೋದು ಕೂಡ ಒಂದು ನಾಲೆಡ್ಜು. ನೀವು ಓದಿ. ಹೌದು ಸರ್, ಹೌದು. ಅದು ಕಟ್ಸ್ ಹಾಕ್ತೇವಲ್ಲ, ಮಾರ್ಕ್ ಕಾಣಲ್ಲ, ಆ ಥರ ಹಾಕ್ತೀವಿ ನಾವು. ಬೇರೆ ಕಡೆನೂ ಮಾಡ್ತಾರೆ, ಕಟ್ಸ್ ಎಲ್ಲ ಹಿಂಗೆ ಪರ್ಸ್ದಂಗೆ ಇರ್ತದೆ. ನಮ್ದು ಆ ಥರ ಇಲ್ಲ ಸಿಸ್ಟಮು. ಪ್ರಾಕ್ಟಿಕಲಿ ಜಾಸ್ತಿ ನಾವು ಮಾಡಿದ್ದೀವಿ ಪೇಷಂಟ್ಗಳಿಗೆ ಸುಮಾರು. ಸರ್ 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಕಪ್ಪು ಯೂಸ್ ಅಂತೂ ಹೌದು ಸರ್. ಈಗ ಇಲ್ಲೇ ನೋಡಿ ಸರ್, ಇಲ್ಲಿ ತುಂಬಾನೇ ಜಾಸ್ತಿ ಇದೆ. ಸ್ವಲ್ಪ ಬೆಂಡಾಗಿ ಓಕೆ. ತೋರಿಸಿ ಕ್ಯಾಮ್ರಾಗೆ ಬ್ಲಡ್ ತೋರಿಸಿ. ಅದು ತೋರಿಸ್ತೀನಿ ನೋಡಿ ಸರ್. ಟಾಕ್ಸಿನ್ ಅಂದರೆ ಇದೆ, ಕಪ್ಪುಗೆ ಕಾಣ್ತಾ ಇದೆ ನಿಮಗೆ, ಕ್ಲಾಟ್ ಆಗಿರೋದು. ಇದೇ ಟಾಕ್ಸಿನ್. ಇದು ರಿಮೂವ್ ಆಯಿತು ಅಂದರೆ ಎಲ್ಲ ನೋವು ಕಡಿಮೆ ಆಗ್ಬಿಡ್ತದೆ. ಈ ಮಾರ್ಕ್ ಎಲ್ಲ ಸರ್, ಇದು ಮಾರ್ಕು ಒಂದು ಈಗ ನೋಡಿ ನಾನು ಕಟ್ಸ್ ಹಾಕಿರೋದು ಎಲ್ಲರ ಕಾಣ್ತಾ ಇದೆ ನೋಡಿ. ಎಲ್ಲಿ ಕೂದಿದ್ದಾರೆ ಅಂತ ಒಂಚೂರು ಗೊತ್ತಾಗಲ್ಲ.
ಈಗ ಬೇರೆ ಕಡೆ ನೀವು ಮಾಡಿಸಿದಾಗ ಏನಾಗುತ್ತೆ, ಇಲ್ಲಿ ಕಟ್ಟಾಗಿರೋದು ಬೇಗ ಕ್ಯೂರ್ ಆಗಲ್ಲ. ಇಷ್ಟೇ ಡೆಪ್ತಲ್ಲಿ ಹೋಗ್ಬೇಕು ಅದು ಸ್ಕಿನ್ ಅಂತ ನಮಗೆ ಗೊತ್ತಿರ್ತದೆ. ಅಷ್ಟು ಡೆಪ್ತಲ್ಲಿ ನಾವು ಪಂಚರ್ ಮಾಡಿರ್ತೀವಿ. ಇದೆಲ್ಲ ಟ್ರೈನಿಂಗ್ ಇರುತ್ತೆ ನಿಮಗೆ? ಹೌದೌದು ಸರ್, ಟ್ರೈನಿಂಗ್ ಇರುತ್ತೆ ಸರ್. ಅಂದರೆ ಜಿಮ್ಗೆ ಹೋಗೋರು, ಎಕ್ಸಸೈಸ್ ಮಾಡೋರು, ಜಿಮ್ಗೆ ನೋಡಿ, ಇದು ಈ ಫ್ಯಾಟ್ನೆಸ್ ಎಲ್ಲ ಕಡಿಮೆ ಮಾಡೋದು ಇದರಲ್ಲಿ ಕರೆಕ್ಟಾಗಿ ನಾವು ಇದು ಮಾಡಿದರೆ ಈ ಫ್ಯಾಟು ಕಡಿಮೆ ಮಾಡ್ಬೋದು. ಬಾಡಿ ಫ್ರೀ ಆಗುತ್ತೆ ಅವ್ರಿಗೆ, ಎಷ್ಟೋ ಫ್ರೀ ಆದಂಗೆ. ಆಮೇಲೆ ಕೆಲವೊಬ್ರು ಮೈಗ್ರೇನ್ ಇರುತ್ತೆ, ಮೈಗ್ರೇನ್ ಇರೋ ಜಾಗಕ್ಕೆ ನಾವು ಆಮೇಲೆ ಇನ್ಸೋಮಿನಿಯಾ ಪ್ರಾಬ್ಲಮ್ ಇರುತ್ತೆ, ಈ ಜಾಗಕ್ಕೆ ಹಾಕ್ತೀವಿ. ಆಮೇಲೆ ಮುಖಕ್ಕೂ ಹಾಕ್ತೀವಿ, ಕಪ್ಗಳು ಮುಖಕ್ಕೂ ಹಾಕ್ಬೋದು. ಫೇಸಲ್ಲಿ ಪಿಂಪಲ್ಸ್ ಇರ್ತದೆ, ಪಿಂಪಲ್ಸ್ಗೂ ಇದೆ ಟ್ರೀಟ್ಮೆಂಟ್, ಹಿಜಾಮ ಟ್ರೀಟ್ಮೆಂಟ್ ಅಂತ. ಆಮೇಲೆ ಫೇಸ್ ಗ್ಲೋ ಆಗುತ್ತೆ. ಎಷ್ಟೇ ಫೇಸ್ ಖರಾಬ್ ಆಗಿದ್ರು ಫೇಸ್ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ಇದರಿಂದ. ಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ. ಇದೆಲ್ಲ ಮಾರ್ಕ್ಗಳು 1-2 ದಿನ ಇರ್ತದೆ ಅಷ್ಟೇ. 2 ದಿನ ಆದಮೇಲೆ ಈ ಮಾರ್ಕ್ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಅವ್ರು ಮತ್ತೆ ಹಾಕ್ಸ್ಕೋಬೇಕಂದ್ರೆ ಒಂದು 10 ದಿನ ಬಿಡಬೇಕು ಸರ್. 10 ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಮಾಡಬೇಕು. ಅವತ್ತೊಂದು ದಿನ ನಾನ್ ವೆಜ್ ಯಾವುದು ತಿನ್ನಂಗಿಲ್ಲ, ಅದನ್ನು ಹೇಳ್ತೀವಿ ನಾವು. ಇವತ್ತು ಸ್ನಾನ ಮಾಡಬೇಡಿ, ನಾಳೆ ಮಾಡಿ ಅಂತ ಹೇಳ್ತೀವಿ. ಬಿಸಿನೀರೇ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಥರದ ಔಷಧಿ ಗೀಸ್ತಿ ಯಾವುದೂ ಬೇಕಾಗಿಲ್ಲ. ಇದಕ್ಕೆ ಹಚ್ಚೋದು ಏನಿಲ್ಲ. ಆಲಿವ್ ಆಯಿಲಲ್ಲಿ ನಾವು ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ, ಸ್ಕಿನ್ ಕ್ಲೀನ್ ಮಾಡಿ. ಈಗ ನೋಡಿ ಟಿಶ್ಯೂಲಿ ಕ್ಲೀನ್ ಮಾಡಿದರೆ ಮುಗೀತು, ಯಾವುದೋ ರಕ್ತನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಈಗ ಮುಗೀತು. ಇದರ ಆ ಕಪ್ಪು ಅಷ್ಟೇ ಒಂದು ಸರಿ ಯೂಸ್ ಮಾಡಿದರೆ ಮುಗೀತು. ಇದು ರೈಟ್ ನ್ಯೂಸ್.